ಸಚಿವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತೇಳಿ ಬಿಜೆಪಿಯವರು ಸದನದಲ್ಲಿ ಗದ್ದಲವನ್ನು ಎಬ್ಬಿಸಿದ್ದಾರೆ. ಕೊಡಲೇಬೇಕು ಅನ್ನುವಂಥ ಒತ್ತಾಯ ಮಾಡೋದಕ್ಕೆ ಹೊರಟಿದ್ದಾರೆ. ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆಗೆ 2 ಮಾರ್ಗದ ಬಗ್ಗೆ ಚರ್ಚೆ ನಡೀತಾ ಇದೆ. ಆಗಸ್ಟ್ 26ನೇ ತಾರೀಕಿನಂದು ಮಾರ್ಗ ಫೈನಲ್ ಆಗುವಂಥ ಸಾಧ್ಯತೆ ಇದೆ. ಜಗಳೂರು, ಕೂಡ್ಲಿಗಿ, ಸಂಡೂರು, ಕಂಪ್ಲಿ, ಬಳ್ಳಾರಿ ಗ್ರಾಮಾಂತರ ಮೂಲಕ ಬಳ್ಳಾರಿಗೆ ತಲುಪೋದು ಪಾದಯಾತ್ರೆ ಮೂಲಕ. ಜಗಳೂರು, ಮೊಳಕಾಲ್ಮೂರು, ಚಳ್ಳಕೆರೆ, ಬಳ್ಳಾರಿಗೆ ತಲುಪೋದು. ಬಳ್ಳಾರಿ ಗ್ರಾಮಾಂತರದ ಮೂಲಕ ಬಳ್ಳಾರಿಗೆ ತಲುಪೋದು. ನೀವು ರಾಜೀನಾಮೆ ಕೊಡೋವರೆಗೂ ಕೂಡ, ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆದುಕೊಳ್ಳೋವರೆಗೂ ಕೂಡ ನಾವು ಈ ವಿಚಾರವನ್ನು ಸುಮ್ಮನೆ ಬಿಡೋದಿಲ್ಲ ಅಂಥೇಳಿ ಬಿಜೆಪಿಯ ಶಾಸಕರುಗಳು, ಬಿಜೆಪಿ ನಾಯಕರುಗಳು ಪಾದಯಾತ್ರೆಯ ಮಾರ್ಗವನ್ನು ಹಿಡಿಯೋ ತೀರ್ಮಾನ ಮಾಡಿದ್ದಾರೆ. ಆಗಸ್ಟ್ 26ನೇ ತಾರೀಕಿನಿಂದ ಪಾದಯಾತ್ರೆಗೆ ಬಿಜೆಪಿ ಎಲ್ಲ ರೀತಿಯಲ್ಲೂ ಕೂಡ ಪ್ಲಾನ್ ಮಾಡ್ಕೊಂಡಿದೆ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಆಗ್ರಹ ಮಾಡಿ ಸದನದಲ್ಲಿ ಪ್ರತಿಭಟನೆಗಳನ್ನು ಮಾಡುತ್ತಾ ಈಗ ಪಾದಯಾತ್ರೆಯ ಹಾದಿಯನ್ನು ಹಿಡಿಯೋ ತೀರ್ಮಾನದಲ್ಲಿದೆ. ರೇಣುಕಾರಾಧ್ಯ ಸಂಪರ್ಕದಲ್ಲಿದ್ದಾರೆ. ಪಾದಯಾತ್ರೆ ಯಾವ ಮಾರ್ಗವಾಗಿ ಬರುತ್ತೆ? ರೇಣುಕಾರಾಧ್ಯ, ಬಿಜೆಪಿಯ ರೂಪುರೇಷೆಗಳು, ಪಾದಯಾತ್ರೆಯ ತಯಾರಿ ರೂಪುರೇಷೆಗಳೆಲ್ಲ ನೀಲನಕ್ಷೆ ಹೇಗಿದೆ? ರಂಜಿತ್, ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಸದನದಲ್ಲಿ ಬಿಜೆಪಿ ನಿರಂತರ ಹೋರಾಟ ಮಾಡ್ತು. ಅಷ್ಟೇ ಅಲ್ಲದೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನು ನಡೆಸಿತು. ಅದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಮಣಿಲಿಲ್ಲ, ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದಿಲ್ಲ. ಹೀಗಾಗಿ ಬಿಜೆಪಿ ಈಗ 2ನೇ ಹಂತದ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅದು ಏನಂದ್ರೆ ಜಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಮತ್ತೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಶತಾಯಗತಾಯ ಕೊಡಿಸಲೇಬೇಕು ಅನ್ನುವ ನಿಟ್ಟಿನಲ್ಲಿ ಈಗ 2ನೇ ಹಂತದ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರ ಭಾಗವಾಗಿ ಈಗ ಏನು ಪಾದಯಾತ್ರೆ ಮಾಡ್ತಿದ್ದಾರೆ, 150ರಿಂದ 170 ಕಿಲೋಮೀಟರ್ ಪಾದಯಾತ್ರೆ ಇದಾಗಿರುತ್ತೆ. ಇದನ್ನ ಸುಮಾರು 20 ದಿನಗಳವರೆಗೂ ಮಾಡಬೇಕು ಅನ್ನೋದು ಬಿಜೆಪಿಯ ಪ್ಲಾನ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಈಗಾಗಲೇ ಒಂದು ಪ್ರೈಮರಿ ಒಂದು ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರೆ. ಅದೇನು ಫೈನಲ್ ಆಗಿಲ್ಲ. ಈಗ ಪ್ರೈಮರಿ ಪ್ಲಾನ್ ಪ್ರಕಾರ ಏನಂದ್ರೆ 2 ಮಾರ್ಗಗಳನ್ನ ಈಗ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮೊದಲನೇ ಮಾರ್ಗ ಏನಂದ್ರೆ ಜಗಳೂರಿನಿಂದ ಕೂಡ್ಲಿಗಿಯಿಂದ ಸಂಡೂರು, ಸಂಡೂರಿನಿಂದ ಕಂಪ್ಲಿಯಿಂದ ಬಳ್ಳಾರಿಗೆ, ಅಂದ್ರೆ ಈ ಎಲ್ಲಾ ಕ್ಷೇತ್ರಗಳನ್ನ ಸಂಪರ್ಕ ಪಡಿಸ್ತಕ್ಕಂಥ ಮಾರ್ಗವಾಗಿ ಬಳ್ಳಾರಿಗೆ ಬರಬೇಕು ಅನ್ನೋದು ಒಂದು ಮಾರ್ಗ. ಆದ್ರೆ ಇನ್ನೊಂದು ಮಾರ್ಗದಲ್ಲಿ ಜಗಳೂರಿನಿಂದ ನೇರವಾಗಿ ಚಳ್ಳಕೆರೆಯಿಂದ ಮೊಳಕಾಲ್ಮೂರಿನಿಂದ ಬಳ್ಳಾರಿ ಗ್ರಾಮಾಂತರ, ಜೊತೆಗೆ ಬಳ್ಳಾರಿ, ಈ ಮಾರ್ಗ 2ನೇ ಮಾರ್ಗ ಇರತಕ್ಕಂಥದ್ದು. ಈ 2 ಮಾರ್ಗಗಳಲ್ಲಿ ಪಾದಯಾತ್ರೆಯನ್ನ ಮಾಡಿದ್ರೆ ಒಂದು ಸುಮಾರು 10ರಿಂದ 15 ಕ್ಷೇತ್ರಗಳನ್ನ ನಾವು ಕವರ್ ಮಾಡಬಹುದು ಅನ್ನೋದು ಬಿಜೆಪಿಯ ಪ್ಲಾನ್ ಆಗಿರ್ತಕ್ಕಂಥದ್ದು. ಈ ಮಾರ್ಗದ ಬಗ್ಗೆ ಈಗಾಗಲೇ ಶ್ರೀರಾಮುಲು ಅವರು, ಈ 2 ಮಾರ್ಗದ ಬಗ್ಗೆ ಶ್ರೀರಾಮುಲು ಅವರು ರಾಜ್ಯ ನಾಯಕರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವ ಮಾರ್ಗವನ್ನ ಫೈನಲ್ ಮಾಡ್ತಾರೆ ಅನ್ನೋದು ಬಹುತೇಕವಾಗಿ ಇದೇ ತಿಂಗಳ 26ನೇ ತಾರೀಕು ಗೊತ್ತಾಗುತ್ತೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳನ್ನ ಶ್ರೀರಾಮುಲು ನೇತೃತ್ವದಲ್ಲಿ ಮಾಡೋದಕ್ಕೆ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ 26ನೇ ತಾರೀಕು ಅಂತಿಮ ರೂಪುರೇಷೆ ತಯಾರಾಗುತ್ತೆ. ನಾಗೇಂದ್ರ ಅವರು ರಾಜೀನಾಮೆಗೆ ಒಂದು ಬೃಹತ್ ಹೋರಾಟವನ್ನ ಅಂದ್ರೆ ಪಾದಯಾತ್ರೆ ಮೂಲಕ ಮಾಡೋದಕ್ಕೆ ಈಗ ಬಿಜೆಪಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ